ಲಾಕ್ಡೌನ್ ವೇಳೆ ಸಾಕಷ್ಟು ಜನ ಊಟಕ್ಕೆ ಪರದಾಡುವಂತಾಗಿದೆ. ಹೀಗಾಗಿ ಸಾಕಷ್ಟು ಸಂಘ ಸಂಸ್ಥೆಗಳು ಇಂಥವರಿಗೆ ನೆರವಾಗುವ ಕೆಲಸ ಮಾಡ್ತಿವೆ. ಬೆಂಗಳೂರಿನ ಐ ಲವ್ ಟು ಕೇರ್ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ SLN ಲ್ಯಾವೆಲಿನ್ ಹ್ಯಾಪಿ ವರ್ಲ್ಡ್ ಫೌಂಡೇಶನ್ ನವರು ಸ್ಮಶಾನದಲ್ಲಿ ಕೆಲಸ ಮಾಡುವವರಿಗೆ ಪ್ರತಿದಿನ 3 ಹೊತ್ತು ಶುಚಿಯಾದ ರುಚಿಯಾದ ಊಟವನ್ನು ಕೊಡುವ ಕೆಲಸ ಮಾಡುತ್ತಿದ್ದಾರೆ. ಮೇ 1ರಿಂದ ಈ ಕೈಂಕರ್ಯವನ್ನ ಮಾಡ್ತಾ ಇದ್ದು ಜೂನ್ 6ರವರೆಗೂ ಈ ಒಳ್ಳೆಯ ಕೆಲಸ ಮುಂದುವರಿಯಲಿದೆ. ಹಸಿದವರಿಗೆ ಉಚಿತವಾಗಿ ಒಂದು ಹೊತ್ತಿನ ಊಟ ಕೊಡೋದೇ ಸವಾಲಿನ ಕೆಲಸ. ಆದರೆ ಇಲ್ಲೊಂದು ತಂಡ ಸತತವಾಗಿ 3 ವರ್ಷಗಳಿಂದ ಪ್ರತಿನಿತ್ಯ 100 ಮಂದಿ ಹಸಿದವರಿಗೆ ಉಚಿತವಾಗಿ ಊಟವನ್ನು ಒದಗಿಸಿಕೊಂಡು ಬರ್ತಾ ಇದೆ. ಕಾರವಾರದ ಮದರ್ ತೆರೇಸಾ ಸಂಸ್ಥೆ ವತಿಯಿಂದ ಪ್ರತಿದಿನವೂ 100 ಮಂದಿಗೆ ಉಚಿತವಾಗಿ ಊಟ ವಿತರಿಸಲಾಗುತ್ತಿದೆ. ಸಂಸ್ಥೆಯ ಸ್ಯಾಮ್ಸನ್ ಡಿಸೋಜಾ ಹಸಿದವರಿಗೆ ಊಟ ಅನ್ನುವ ಧ್ಯೇಯದೊಂದಿಗೆ ಕಳೆದ 3 ವರ್ಷಗಳಿಂದ ಉಚಿತವಾಗಿ ಊಟ ಕೊಡ್ತಿದ್ದಾರೆ. ಪ್ರತಿನಿತ್ಯ 300 ಮಂದಿಗೆ ಊಟವನ್ನು ಕೊಡ್ತಾ ಬಂದಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲೂ ಚಾಚೂ ತಪ್ಪದೆ ತಮ್ಮ ಸೇವೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಕೊರೋನಾದಿಂದಾಗಿ ಖಾಸಗಿ ಶಾಲೆಗಳ ಶಿಕ್ಷಕರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇಂತಹ ಶಿಕ್ಷಕರಿಗೆ ಯುವ ಬ್ರಿಗೇಡ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಸೇರಿ ನೆರವಿಗೆ ಧಾವಿಸಿವೆ. ರಾಜ್ಯದಾದ್ಯಂತ ಸಂಕಷ್ಟಕ್ಕೆ ಸಿಲುಕಿರುವ 12,000ಕ್ಕೂ ಹೆಚ್ಚು ಖಾಸಗಿ ಶಾಲಾ ಶಿಕ್ಷಕರಿಗೆ ದಿನಸಿ ಕಿಟ್ಗಳನ್ನು ನೀಡಲಾಗ್ತಾ ಇದೆ. ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳ ಶಿಕ್ಷಕರಿಗೆ ಈ ಒಂದು ಫುಡ್ ಕಿಟ್ ಅನ್ನ ಕೊಡಬೇಕು ಅಂತ ತಯಾರು ಮಾಡಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ 4,000ಕ್ಕೂ ಅಧಿಕ ಫುಡ್ ಕಿಟ್ಗಳನ್ನು ಈಗಾಗಲೇ ನೀಡಲಾಗಿದೆ. ಇನ್ಫೋಸಿಸ್ನ ಡಾಕ್ಟರ್ ಸುಧಾಮೂರ್ತಿ, ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಸೇರಿದಂತೆ ಹಲವರು ಧನ ಸಹಾಯ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಸಮೀಪದ ಯಲಗುಡಿಗೆ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಲಾಕ್ಡೌನ್ನಲ್ಲೂ ಮಕ್ಕಳ ಮನದಲ್ಲಿ ಅಕ್ಷರದ ಪ್ರೀತಿ ಬಿತ್ತಿದ್ದಾರೆ. ಗೀತಾ ಅನ್ನೋ ಶಿಕ್ಷಕಿ ತನ್ನ ಶಾಲೆಯ ಎಲ್ಲಾ ಮಕ್ಕಳಿಗೂ ಪ್ರೀತಿಯ ಪತ್ರ ಬರೆದು ಆಶ್ಚರ್ಯ ಮೂಡಿಸಿದ್ದಾರೆ. ಶಿಕ್ಷಕಿಯ ಪ್ರೀತಿಯ ಪತ್ರವನ್ನ ಮಕ್ಕಳು ಹೆತ್ತವರೆದುರು ಓದಿ ಸಂಭ್ರಮಿಸಿದ್ದಾರೆ. ಪ್ರತಿಯೊಂದು ಮಗುವಿಗೂ ಪತ್ರ ಬರೆದು ಆತ್ಮಸ್ಥೈರ್ಯ ತುಂಬಿ ಮಕ್ಕಳ ಪೋಷಕರು ಯೋಗಕ್ಷೇಮ ವಿಚಾರಿಸಿ ಮಕ್ಕಳು ಶಿಕ್ಷಕರ ಬಾಂಧವ್ಯ ಗಟ್ಟಿಗೊಳಿಸಿದ್ದಾರೆ. ಶಿಕ್ಷಕಿ ಗೀತಾಗೂ ಮಕ್ಕಳು ಪ್ರೀತಿಯಿಂದ ಪತ್ರ ಬರೆದು ನಾವೆಲ್ಲ ಆರೋಗ್ಯವಾಗಿದ್ದೇವೆ ಮಿಸ್, ನೀವು ಕೂಡ ಕ್ಷೇಮವಾಗಿರಿ ಅಂತ ಪತ್ರ ಬರೆದಿದ್ದಾರೆ. ಮಕ್ಕಳ ಪತ್ರ ಕಂಡು ಶಿಕ್ಷಕಿ ಕೂಡ ಸಂತೋಷಪಟ್ಟಿದ್ದಾರೆ. ನಾವು ವಿದ್ಯಾಗಮ ಅಂತ ಮಾಡಿದ್ವಿ, ರೇಡಿಯೋ ಕಾರ್ಯಕ್ರಮ ನಡೀತು, ಏನಾದರೂ ಮಕ್ಕಳು ಶಾಲೆ ಬಂದಿಲ್ಲ. ನಮ್ಮ ಒಡನಾಟದಲ್ಲಿ ಮಕ್ಕಳು ತುಂಬ ಕಡಿಮೆ ಸಿಕ್ಕಿರುವಂಥದ್ದು. ನಮ್ಮ ಮತ್ತು ಮಕ್ಕಳ ಮಧ್ಯೆ ಒಂದು ಬಾಂಧವ್ಯದ ಕೊಂಡಿ ಎಲ್ಲವೂ ಸ್ವಲ್ಪ ಸಡಿಲ ಆಗ್ತಿದೆ ಅಂತ ಅನ್ನಿಸ್ತು. ಆ ಕಾರಣಕ್ಕೆ ಮಕ್ಕಳನ್ನ ಒಂದು ಬೆಸಲಿಕ್ಕೆ ಒಂದು ಪತ್ರ ಬರೆಯೋಣ ಅಂತ ಯೋಚನೆ ಬಂತು. ಹೇಗೂ ಶಿಕ್ಷಣ ಸಚಿವರು ಸಲಹೆ ಕೊಟ್ಟಿದ್ರಲ್ಲ, ಹಾಗಾಗಿ ನಾನು ಈ ಪತ್ರ ಬರೆಯೋ ಆಲೋಚನೆ ಬಂತು. 16 ಮಕ್ಕಳಿಗೂ ಪತ್ರ ಬರೆದೆ. ಮಕ್ಕಳು ತುಂಬ ಖುಷಿ ಪಟ್ಟಿದ್ದಾರೆ. ಇವತ್ತು ಪತ್ರ ತಲುಪಿದ್ದಕ್ಕಾಗಿ ಆ ಊರಿನಿಂದ ಪೋಷಕರಾದಿಯಾಗಿ ಗ್ರಾಮಸ್ಥರಾದಿಯಾಗಿ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಖುಷಿಯಾಗಿದೆ. ನನಗೂ ನನ್ನ ಶ್ರಮ 4 ದಿನ ನಾನು ಕುತ್ಕೊಂಡು ಪತ್ರ ಬರೆದ್ನಲ್ಲ, ನನ್ನ ಶ್ರಮ ಸಾರ್ಥಕ ಆಗಿದೆ ಅಂತ ನನಗನ್ಸಿದೆ. ಮಕ್ಕಳ ಬಗ್ಗೆ ಕುರಿತು ಪತ್ರವನ್ನು ಬರೆದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. 15 ವರ್ಷಗಳ ಹಿಂದೆ ಈ ಥರ ಪತ್ರ ಎಲ್ಲ ಬರೆಯೋದೆಲ್ಲ ಇರ್ತಿತ್ತು. ಆದರೆ ಮಕ್ಕಳ ಕೊರೋನಾ ವೈರಸ್ ಬಗ್ಗೆ ಎಲ್ಲ ಕುರಿತು, ತಂದೆ ತಾಯಿಗಳ ಬಗ್ಗೆ ಎಲ್ಲ ಕುರಿತು ಪತ್ರ ಎಲ್ಲ ಬರೆದಿದ್ದಾರೆ. ಅದಕ್ಕೋಸ್ಕರ ನಂಗೆ ತುಂಬ ಲಾಕ್ಡೌನ್ನಿಂದ ಕೆಲಸ ಕಳ್ಕೊಂಡವರು ಹಳ್ಳಿಗಳತ್ತ ಬಂದಂತಹ ಕೆಲ ಜನ ಹೈನುಗಾರಿಯತ್ತ ಮುಖ ಮಾಡ್ತಿದ್ದಾರೆ. ಇದರಿಂದಾಗಿ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯಿಂದ ಅಧಿಕ ಹಾಲು ಉತ್ಪಾದನೆ ಆಗ್ತಿದೆ. ರಾಬಕೋ ಹಾಲು ಒಕ್ಕೂಟಕ್ಕೆ ಈ ಮೊದಲು 1.65 ಲಕ್ಷ ಲೀಟರ್ ಹಾಲು ಬರ್ತಿತ್ತು. ಈಗ ನಿತ್ಯವೂ 2 ಲಕ್ಷ ಲೀಟರ್ನಷ್ಟು ಹಾಲು ಬರ್ತಿದೆ. ನಿತ್ಯ 1,25,000 ಲೀಟರ್ ಹಾಲು ಗ್ರಾಹಕರಿಗೆ ಮಾರಾಟವಾದರೆ ಉಳಿದ 80,000 ಲೀಟರಲ್ಲಿ ಹಾಲಿನ ಉತ್ಪನ್ನಗಳನ್ನು ತಯಾರಿಕೆ ಮಾಡಲಾಗ್ತಿದೆ. ಉಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಗೋವುಗಳು ಅಂಬಾ ಅನ್ನೋ ಹಸಿವಿನ ಆಗ್ರಹ. ಗೋಹತ್ಯೆ ನಿಷೇಧ ಅಂತಾರೆ, ಆದರೆ ಗೋವುಗಳ ಹಸಿವು ಕಷ್ಟ ಕೇಳ್ತಿಲ್ಲ ರಾಜ್ಯ ಸರ್ಕಾರ. ತುಂಬಾ ವೀಕ್ ಆಗ್ತಿದೆ, ಛಾಯೆ ಬರ್ತಾ ಇಲ್ಲ, ದಾನಿಗಳು ಬರ್ತಾ ಇಲ್ಲ. ಮೇವಿಲ್ಲದೆ ಪರದಾಡ್ತಾ ಇದ್ದ ಗೋವುಗಳಿಗೆ ನ್ಯೂಸ್ 18 ನೆರವು. ಈ ಗೋವುಗಳಿಗೆ ಮೇವಿನ ಸಮಸ್ಯೆ ಈಗ ಎದುರಾಗಿರುವಂಥದ್ದು. ನ್ಯೂಸ್ 18 ಕನ್ನಡದ ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್. ಕೋರಮಂಗಲದ ಗೋ ಆಶ್ರಮಕ್ಕೆ ದಾನಿಗಳಿಂದ ಸಹಾಯ ಬಂತು. ದಾನಿಗಳಿಂದ ಧನ ಸಹಾಯ. ಗೋ ಶಾಲೆಗೆ ಬಂತು ಲೋಡ್ ಗಟ್ಟಲೆ ಮೇವು. ನಮ್ಮ ಗೋಶಾಲಕರಿಂದ ಹೃತ್ಪೂರ್ವಕ ವಂದನೆಗಳು. ಗೋವಿಗೆ ಮೇವು. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಮಂಡ್ಯದಲ್ಲಿ ಸಚಿವ ಶಾಸಕರ ನಡುವೆ ಕೆಸರೆರಚಾಟ ಶುರುವಾಗಿದೆ. ಕೆಆರ್ಎಸ್ನಿಂದ ನೀರಿನ ವಿಚಾರಕ್ಕೆ ಸಚಿವ ಕೆಸಿ ನಾರಾಯಣಗೌಡ, ಶಾಸಕ ಪುಟ್ಟರಾಜು ಪರಸ್ಪರ ವಾಗ್ದಾಳಿಯಲ್ಲಿ ಬ್ಯುಸಿಯಾಗಿದ್ದಾರೆ.
ಸಿಎಸ್ ಪುಟ್ಟರಾಜು ಹಿಡಿತದಲ್ಲಿ ಮಾತನಾಡಬೇಕು ಅಂತ ಸಚಿವ ನಾರಾಯಣಗೌಡ ಗರಂ ಆಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಸಿ ನಾರಾಯಣಗೌಡ ಹುಡುಗಾಟ ಆಡಬಾರದು ಅಂತ ಹೇಳಿದ್ರು ಪುಟ್ಟರಾಜು. ಅವರ ವಿರುದ್ಧ ಸಚಿವ ನಾರಾಯಣಗೌಡ ಕಿಡಿಕಾರಿದ್ದಾರೆ. ಸಿಎಸ್ ಪುಟ್ಟರಾಜು ಹಿಡಿತದಲ್ಲಿ ಮಾತನಾಡಬೇಕು, ಲಿಮಿಟ್ ಅಲ್ಲಿ ಇರಬೇಕು, ಏನ್ ವಿಚಾರ ಅಂತ ತಿಳ್ಕೊಂಡು ಮಾತಾಡಬೇಕು. ನಾನು ದೇಶ ಸುತ್ತಿ ಬಂದಿರೋನು, ಇವರ ಹತ್ರ ಪಾಠ ಕಲಿಯುವ ಅಗತ್ಯ ಇಲ್ಲ. ಸರ್ಕಾರದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದು ನನಗೂ ಗೊತ್ತಿದೆ ಅಂತ ಹೇಳಿದ್ದಾರೆ. ಹಿಡಿತಲ್ಲಿ ಮಾತಾಡಲಿ, ಲಿಮಿಟ್ನಲ್ಲಿ ಮಾತಾಡಲಿ, ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ. ನಾನು ದೇಶ ತಿರ್ಕೊಂಡ್ ಬಂದಿದ್ದೀನಿ, ಇವ್ರ ಹತ್ರ ಪಾಠ ಕಲಿಯೋ ಅಗತ್ಯ ಇಲ್ಲ. ನನಗೆ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ನನಗೇ ಗೊತ್ತಿದೆ. ಇವ್ರ ಅಂಡರ್ನಲ್ಲಿ ಟ್ರೈನಿಂಗ್ ಕೊಟ್ಟಾಗ ಏನೇನು ಕೊಡ್ತಿದ್ರು, ಇವರೇನೇನು ಮಾಡೋದು. ಬೆಂಗಳೂರಲ್ಲಿ ಲಾಕ್ಡೌನ್ನಲ್ಲೂ ಚೈನ್ ಸ್ನ್ಯಾಚಿಂಗ್ ಹಾಗೂ ಮೊಬೈಲ್ ಸ್ನ್ಯಾಚಿಂಗ್ ಪ್ರಕರಣಗಳು ಹೆಚ್ಚಾಗಿದೆ. ವಿಜಯನಗರ, ಬಸವೇಶ್ವರನಗರ, ಕಾಮಾಕ್ಷಿಪಾಳ್ಯ ಭಾಗದಲ್ಲಿ ಹೆಚ್ಚೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗಿದೆ. ಈ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಅಲರ್ಟ್ ಆದ ಪಶ್ಚಿಮ ವಿಭಾಗ ಪೊಲೀಸರು ವಾಹನಗಳ ತಪಾಸಣೆ ನಡೆಸುತ್ತಿದ್ದಾರೆ. ಅನುಮಾನ ಬಂದ 13 ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಬಕಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬಾಗೇಪಲ್ಲಿ ಕೊಂಡಂವಾರಿಪಲ್ಲಿ ಗ್ರಾಮದ ಶಂಕರಪ್ಪ ಅನ್ನುವತನ ಮನೆ ಮೇಲೆ ದಾಳಿ ಮಾಡಿ 1.5 ಲಕ್ಷ ಮೌಲ್ಯದ 210 ಲೀಟರ್ ಅಕ್ರಮ ಮದ್ಯ ಜಪ್ತಿ ಮಾಡಲಾಗಿದೆ. ಬಾಗೇಪಲ್ಲಿ ಅಬಕಾರಿ ಅಧಿಕಾರಿ ಅಂಜನಾಮೂರ್ತಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಬಾಗೇಪಲ್ಲಿಯಿಂದ ಆಂಧ್ರಪ್ರದೇಶಕ್ಕೆ ಸಾಗಿಸ್ತಾ ಇದ್ದ 10 ಲೀಟರ್ ಮದ್ಯ, ಬೈಕ್ ಹಾಗೂ ಆರೋಪಿ ಮೋತಿಲಾಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಮುಂಗಾರು ಮಳೆ ಆರಂಭದಲ್ಲೇ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ದಕ್ಷಿಣ ಬೆಂಗಳೂರಿನ ಬಡಾವಣೆಗೆ ಪ್ರವಾಹದಂತೆ ಮಳೆ ನೀರು ನುಗ್ಗಿದೆ. ಬಿಟಿಎಂ ಲೇಔಟ್, ಕನಕನಗರದಲ್ಲಿ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ವಲಯದಲ್ಲಿ 209 ಏರಿಯಾಗಳನ್ನು ಡೇಂಜರ್ ಝೋನ್ ಅಂತ ಗುರುತಿಸಲಾಗಿದೆ. ಅಪಾಯ ತಪ್ಪಿಸಲು ರಾಜಕಾಲುವೆಯಲ್ಲಿ ಸೆನ್ಸಾರ್ ಅಳವಡಿಕೆ ಮಾಡಲಾಗಿದ್ದು, ಕಾಲುವೆ ತುಂಬಿ ಅಪಾಯ ಮಟ್ಟ ತಲುಪಿದ್ರೆ ಸಂದೇಶ ರವಾನೆಯಾಗುತ್ತೆ. ಈ ಬಾರಿಯೂ ಹೊಸ ಸೆನ್ಸಾರ್ ಅಳವಡಿಕೆಗೆ ಪಾಲಿಕೆ ಮುಂದಾಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಬೆಟ್ಟ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿ ಪಡೆದಿದೆ. ಮಳೆ ಆರಂಭವಾಗಿರುವುದರಿಂದ ಬೆಟ್ಟದಲ್ಲಿ ಕಿರು ಜಲಪಾತಗಳು ಸೃಷ್ಟಿಯಾಗಿದ್ದು ಪರಿಸರದ ಸೊಬಗು ಮತ್ತಷ್ಟು ಹೆಚ್ಚಿಸಿದೆ. ಜುಳು ಜುಳು ನೀರಿನ ನಾದದ ಜೊತೆಗೆ ಕಾಲಕಾಲೇಶ್ವರ ಹಾಗೂ ಬೈರಾಪುರ ಬೆಟ್ಟಗಳಲ್ಲಿ ಹಾಲ್ ನೊರೆಯಂತೆ ಜಲಪಾತಗಳು ಧುಮ್ಮಿಕ್ಕುತ್ತಾ ಹರಿಯುತ್ತಿದೆ. ಕಿರು ಜಲಪಾತಗಳ ಸೌಂದರ್ಯ ನೋಡುಗರ ಕಣ್ಮನ ಸೆಳೀತಾ ಇದೆ. ಸಂಪೂರ್ಣವಾಗಿ ಮಳೆಯಾದ ಕಾರಣ ಜಾಳಿಂದ್ರಗಿರಿ